ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನೋಡಿದೆ ಕೂಲಿ ಮೂವಿ. ಅದು ಫಸ್ಟ್ ಡೇ ನೋಡಿದ್ದೆ, ರಿವ್ಯೂ ಮಾಡಕ್ ಆಗಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗಿಲ್ಲ, ಬಿಕಾಸ್ ಐ ಸ್ಟಕ್ ಆನ್ ಸಮಥಿಂಗ್. ಇರ್ಲಿ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲ್ನ. ಇಟ್ ವಾಸ್ ಹೆಲ್ಪ್ ಮೀ. ಓಕೆ, ಕೂಲಿ ಹೇಗಿತ್ತು ಅಂತ ಹೇಳ್ತೇನೆ. ಸೊ ನಾ ಈ ಸಿನಿಮಾ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ ಸಿನಿಮಾ ನೋಡ್ಬೇಕಾದ್ರೆ. ಬಟ್ ಆ ಎಕ್ಸ್ಪೆಕ್ಟೇಷನ್ ಏನು ಟಚ್ ಆಗಲಿಲ್ಲ. ಬಟ್ ಅದಕ್ಕೆ ಏನು ತೊಂದರೆ ಕೂಡ ಆಗಲಿಲ್ಲ. ಆ ರೀತಿ ಸಿನಿಮಾ ಇದೆ. ಬಿಕಾಸ್ ಐ ಅಕ್ಸೆಪ್ಟ್ ದ ಮೂವಿ. ಇಟ್ ವಾಸ್ ಗುಡ್. ಲೋಕೇಶ್ ಅವರ ತಮ್ಮ ಸ್ಟಾರ್ ಹೀರೋ ರಜನಿ ಸರ್ ಜೊತೆ ಒಂದು ಬೆಸ್ಟ್ ಕೆಲಸ ಮಾಡೋರಿದ್ರು. ಅದರಲ್ಲಿ ಯಾವುದೇ ಕೂಡ ತಪ್ಪು ಮಾಡಿಲ್ಲ. ಅವರು ತನ್ನ 100% ಬೆಸ್ಟ್ ಆ್ಯಂಡ್ ಗ್ರ್ಯಾಂಡ್ ಮೂವಿಯನ್ನ ಅವ್ರಿಗೋಸ್ಕರ ಪ್ರೊಡ್ಯೂಸ್ ಮಾಡಿದ್ರು. ಇಟ್ ವಾಸ್ ದಿ ಬ್ಯಾಂಗ್ ಆನ್ ಬೆಸ್ಟ್ ಮೂವಿ. ಅಂಡ್ ಇದರಲ್ಲಿ ಮೇನ್ ಆಗಿರೋದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ BGM. ಅನಿರುದ್ಧ್ ಅಂತೂ ಬೆಸ್ಟ್ BGM ಕೊಟ್ಟಿದ್ದಾನು. ಅದ್ರಾಗಂತೂ ನೋ ಡೌಟಾ. ಇಟ್ ವಾಸ್ ದಿ ಲೋಕೇಶ್ ಅವ್ರ ಸೀನ್ ಮಾಡ್ರಿ, ನಾ ಪವರ್ಫುಲ್ ಸೀನ್ ಮಾಡ್ತಾನಂತ ಅನಿರುದ್ಧ್ ಅವ್ರು ಯಾವಾಗ್ಲೂ ಹೇಳ್ತಾರ ಅವ್ರ. ಇಟ್ ವಾಸ್ ದಿ ಬೆಸ್ಟ್. ಈ ಸಿನಿಮಾದಾಗ ಮೇನ್ಲಿ ಹೀರೋ ಅಂಡ್ ಹೀರೋಯಿನ್ ಯಾರಪ್ಪ ಅಂದ್ರ ಈ ಸೌಬಿನ್ ಅಂಡ್ ರಚಿತಾರಾಮ್. ಇವರ ಮೇನ್ ಹೀರೋಯಿನ್ ಈ ಸಿನಿಮಾದಾಗ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಏನಾಗಿದೆ ಅಂತ. ಅಂಡ್ ಇಲ್ಲಿ ಎಲ್ಲದಕ್ಕಿಂತ ಬೆಸ್ಟ್ ನನಗೆ ಅನ್ಸಿದ್ದಂದ್ರೆ ನಾಗಾರ್ಜುನ ಅವ್ರ ಆಕ್ಟಿಂಗ್. ಏನ್ ಆಕ್ಟಿಂಗ್ ಮಾಡಿದಾನಪ್ಪ ಈ ಮನುಷ್ಯ, ಬೆಂಕಿ. ನಮ್ ಕನ್ನಡದಾಗ ಹೆಂಗ್ ಸುದೀಪ್ ಅವ್ರ ಆಕ್ಟಿಂಗ್ ಇರುತ್ತಲ್ಲ, ಆ ರೀತಿ ಟಾಪ್ ಲೆವೆಲ್ ಆಕ್ಟಿಂಗ್. ಮತ್ತೆ ಇವ್ರದ ಬೆಸ್ಟ್ 100% ಕೊಡೋದ್ರ ಇಲ್ಲಿ ಆಕ್ಟಿಂಗ್ ಇವ್ರದ. ಅದು ನನಗೆ ಬಹಳ ಲೈಕ್ ಆತಿ ಈ ಸಿನಿಮಾದಾಗ, ಇವ್ರ ನಾಗಾರ್ಜುನ ಅವ್ರ ಆಕ್ಟಿಂಗ್. ಉಪೇಂದ್ರ ಅವ್ರದ್ದು ಕ್ಯಾಮಿಯೋ ಐತಿ, ಅದು ಕೂಡ ಬೆಸ್ಟ್ BGM ಜೊತೆ ಎಂಟ್ರಿ ಆಗ್ತಾರೋ. ಅವಾಗಂತೂ ಕ್ರೌಡ್ ನೀವು ನೋಡಬೇಕು, ಕೇಳೋದಿಲ್ಲ ಅದೇನ್. ಅಂಡ್ ರಜನಿ ಸರ್ ಏನಪ್ಪ ಈ ಏಜ್ದಾವು ಯಾವ ಲೆವೆಲ್ ಆಕ್ಟಿಂಗ್ ಅದ. ಸೆಲ್ಯೂಟ್ ದಟ್ ಮ್ಯಾನ್. ಬೆಂಕಿ ಅವ್ರ ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಗಳಿದ್ದು ಲೋಕೇಶ್ ಅವ್ರ ಮುಂದ. ಮತ್ತೆ ಆ ಕ್ಯಾರೆಕ್ಟರ್ಗಳ ಬಗ್ಗೆ ಯಾವುದೇ ರೀತಿ ವ್ಯಾಲ್ಯೂ ಕಮ್ಮಿ ಆಗೋದಿಲ್ಲ. ಅದೊಂದು ಬೆಸ್ಟ್ ಟಾಸ್ಕ್ ಅದನ್ನ ಮೇಂಟೈನ್ ಮಾಡೋದಿತ್ತು. ಸೊ ಅದರಲ್ಲಿ ಐ ಥಿಂಕ್ ಇವರು ಬೆಸ್ಟ್ ನೀಡಿದಾರೆ ಅನ್ಸುತ್ತೆ. ಯಾಕಂದ್ರೆ ಆ ಸ್ಟೋರಿನೂ ಮೇಂಟೈನ್ ಆಗಬೇಕು, ಆ ಕ್ಯಾರೆಕ್ಟರ್ಗಳಿಗೆ ಒಂದು ಬೆಸ್ಟ್ ಬೆಲೆ ಕೊಡಬೇಕು ಅನ್ನೋ ಒಂದು ಟಾಸ್ಕ್ ಇವ್ರ ಮುಂದೆ ಇತ್ತು. ಅದರಲ್ಲಿ ಬೆಸ್ಟ್ ಮಾಡಿದಾರು. ಅಂಡ್ ಇದನ್ನ ಈ ಪಿಕ್ಚರ್ ಮೇನ್ ಸ್ಟೋರಿ ನಮಗ ಲಾಸ್ಟ್ ಒಂದು 30% ಸಿನಿಮಾ ಉಳಿದಾಗ ಆ ಸ್ಟೋರಿಗೆ ಒಂದು ಕನ್ಕ್ಲೂಸಿವ್ ಸ್ಟೋರಿ, ಇದು ಸ್ಟೋರಿ ಇತ್ತು, ಇಲ್ಲಿ ಹಿಂಗಾಯ್ತು ಅನ್ನೋ ಒಂದು ಇದನ್ನ ಕನ್ಕ್ಲೂಷನ್ ಬರುತ್ತೆ. ನಾವು ಬರ್ತೇವೆ ನಾವು. ಯಾಕಂದ್ರೆ ಅಲ್ಲಿವರೆಗೆ ನಾವು ಏನಾಗುತ್ತೆ ಅಂತ ಮುಂದೆ ಅನ್ನೋದು ಆ ಒಂದು ಥ್ರಿಲ್ಲಿಂಗ್ ಜೊತೆ ನಾವು ಹೋಗ್ತೇವೆ ಸಿನಿಮಾ ಜೊತೆ. ಅಂಡ್ ಇಟ್ ವಾಸ್ ದಿ ಫೀಲ್ ಗುಡ್ ಮೂವಿ. ನೀವು ನೋಡಿ ಬಂದಿರೋಲ್ಲ ಸಿನಿಮಾ, ಕಮೆಂಟ್ ತಿಳಿಸ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬಾಯ್.